ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ಎಲ್ಲರಿಗೂ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಹಲವು ತರಗತಿಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈಗ ಮುಂದುವರಿದ ಸರಣಿ ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಛಾಪು ಮೂಡಿಸಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಯಾವುದಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ. ನಮ್ಮ ಕನ್ನಡಿಗರಿಂದಲೇ ಒಂದು ಸ್ಥಾಪನೆ ಆಗಿರ್ತಕ್ಕಂಥ ಸಾಮ್ರಾಜ್ಯ ಯಾವುದಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯದವನ್ನು ಕುರಿತು ಮತ್ತು ಈ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖ ನಾಯಕರ ಕುರಿತು, ಒಂದು ಸಾಮ್ರಾಜ್ಯವನ್ನು ಆಡಳಿತ ಮಾಡಿರ್ತಕ್ಕಂಥ ಪ್ರಮುಖ ಸಂತತಿಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಒಂದು ವಿಜಯನಗರ ಸಾಮ್ರಾಜ್ಯವು ಒಂದು ಅವಧಿಯನ್ನು ನೋಡಬೇಕಾದ್ರೆ 1336ರಿಂದ 1346ರವರೆಗೆ ಇಲ್ಲ 1336ರಿಂದ 1646ರವರೆಗೆ ಒಂದು ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿಯೇ ಒಂದು ಪ್ರಮುಖ ಮತ್ತು ವೈಭವಯುತವಾಗಿರ್ತಕ್ಕಂಥ ಸಾಮ್ರಾಜ್ಯವಾಗಿತ್ತೆಂದು ಹೇಳಬಹುದು. ಇದನ್ನು ಕರ್ನಾಟಕ ಸಾಮ್ರಾಜ್ಯ ಎಂದು ಕೂಡ ಕರೀತಾರೆ. ಏಕಪ್ಪ ಅಂದರೆ ಒಂದು ಕನ್ನಡಿಗರಿಂದಲೇ ಒಂದು ನಿರ್ಮಾಣವಾಗಿರ್ತಕ್ಕಂಥ ಸ್ಥಾಪನೆಯಾಗಿರ್ತಕ್ಕಂಥ ಸಾಮ್ರಾಜ್ಯ ಯಾವುದಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯದ ಪ್ರಮುಖ ಅಂಶಗಳನ್ನು ನೋಡಬೇಕಾದ್ರೆ ಅಂದರೆ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು, ಈ ಒಂದು ಸಾಮ್ರಾಜ್ಯವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು, ಮತ್ತು ಒಂದು ಸಾಮ್ರಾಜ್ಯದ ರಾಜಧಾನಿ ಯಾವುದು, ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮೂಲ ಗುರುಗಳು ಯಾರು, ಮತ್ತು ಒಂದು ಸಾಮ್ರಾಜ್ಯದ ಲಾಂಛನ ಏನು, ಒಂದು ಸಾಮ್ರಾಜ್ಯದ ಆರಾಧ್ಯ ದೈವ ಯಾವುದು, ಮತ್ತು ಈ ಒಂದು ಸಾಮ್ರಾಜ್ಯವನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅನ್ನುವಂಥ ಅಂಶಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಮೊದಲನೇದಾಗಿ ಸ್ಥಾಪಕ ಹರಿಹರ ಮತ್ತು ಬುಕ್ಕರ ಎಂಬ ಇಬ್ಬರು ಸಹೋದರರು. ಇವರನ್ನು ಹಕ್ಕ ಬುಕ್ಕ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ರಾಜರು ಎಂದು ಹೇಳ್ಬೋದು. ಇವರಿಬ್ಬರು ಸಹೋದರರು ಸೇರಿ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1336ರಲ್ಲಿ ಸ್ಥಾಪನೆ ಮಾಡ್ತಾರೆ. ಒಂದು ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಹಂಪಿ, ಅಂದರೆ ಈಗಿನ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನಗರ. ಮತ್ತು ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮೂಲ ಗುರುಗಳು ಯಾರಪ್ಪ ಅಂದರೆ ವಿದ್ಯಾರಣ್ಯರು ಎಂದು ಹೇಳ್ಬೋದು. ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸಾಮಾನ್ಯ ಕುರಿ ಕಾಯುವಂಥ ಹುಡುಗರಿಂದ ಒಂದು ಬೃಹತ್ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತಪ್ಪ ಅಂದರೆ ಅದಕ್ಕೆ ಕಾರಣ ಅವ್ರ ಹಿಂದಿರ್ತಕ್ಕಂಥ ಈ ವಿದ್ಯಾರಣ್ಯ ಗುರುಗಳು ಎಂದು ಹೇಳಬಹುದು. ಇನ್ನು ಒಂದು ಸಾಮ್ರಾಜ್ಯದ ಲಾಂಛನ ವರಹ ಮತ್ತು ಆರಾಧ್ಯ ದೈವ ವಿರೂಪಾಕ್ಷ ಅಥವಾ ಪಂಪಾಪತಿ, ಇವರು ಹಂಪಿಯಲ್ಲಿರ್ತಕ್ಕಂಥ ದೇವರು. ಒಂದು ಸಾಮ್ರಾಜ್ಯವನ್ನು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಸ್ಥಾಪನೆ ಮಾಡಲಾಗ್ತದೆಂದು ನಾವು ನೋಡಬಹುದು. ಇನ್ನು ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂಥ ರಾಜವಂಶಗಳನ್ನು ನಾವು ನೋಡಬೇಕಾದ್ರೆ ಸುಮಾರು ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಒಟ್ಟು 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಮೊದಲನೇದಾಗಿ ಸಂಗಮ ಸಂತತಿ, ಎರಡನೇದಾಗಿ ಸಾಳುವ ಸಂತತಿ, ಮೂರನೇದಾಗಿ ತುಳುವ ಸಂತತಿ ಮತ್ತು 4ನೇದಾಗಿ ಅರವೀಡು ಸಂತತಿ. ಈ 4 ಸಂತತಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡಿರ್ತಕ್ಕಂಥ ಸಂತತಿಗಳು. ಮೊದಲನೇದಾಗಿ ಸಂಗಮ ಸಂತತಿ. ಈ ಒಂದು ಸಂತತಿಯು 1336ರಿಂದ 1485ರವರೆಗೆ ಆಡಳಿತ ಮಾಡ್ತದೆ. ಇದು ಅತಿ ಹೆಚ್ಚು ಅವಧಿಗಳ ಕಾಲ, ಅಂದರೆ ಅತಿ ದೀರ್ಘಾವಧಿಯ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿ. ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಅತಿ ದೀರ್ಘವಾಗಿ ಆಡಳಿತ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ಅದು ಸಂಗಮ ಸಂತತಿ. ಈ ಒಂದು ಸಂಗಮ ಸಂತತಿಯ ಪ್ರಮುಖ ಅರಸರು ಯಾರಂದರೆ 1ನೇ ಹರಿಹರ, ಬುಕ್ಕರಾಯ,
ಮತ್ತು ಎರಡನೇ ದೇವರಾಯ. ಇನ್ನು ಈ ಸಾಳುವ ಸಂತತಿ ಅಂದರೆ ಎರಡನೇ ಸಂತತಿ. ಈ ಸಂಗಮ ಸಂತತಿಯ ನಂತರ ಬಂದಿರತಕ್ಕಂಥ ಸಂತತಿ ಯಾವುದಂದರೆ ಸಾಳುವ ಸಂತತಿ. ಇದು ಕ್ರಿಸ್ತ ಶಕ 1485ರಿಂದ 1505ರವರೆಗೆ ಆಡಳಿತವನ್ನು ಮಾಡ್ತದೆ. ಈ ಒಂದು ಸಾಳುವ ಸಂತತಿ ಅಂದರೆ ಕಡಿಮೆ ಅವಧಿಯವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ಇದು ಸಾಳುವ ಸಂತತಿ. ಅಂದರೆ ಅತಿ ಹೆಚ್ಚು ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ಸಂಗಮ ಸಂತತಿ, ಮತ್ತು ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ಸಾಳುವ ಸಂತತಿ. ಈ ಒಂದು ಸಾಳುವ ಸಂತತಿಯ ಸ್ಥಾಪಕ ಯಾರಪ್ಪ ಅಂದರೆ ಸಾಳುವ ನರಸಿಂಹ ಅನ್ನುವಂಥ ಅರಸ. ಇನ್ನು ತುಳುವ ಸಂತತಿ, ಮೂರನೇ ಸಂತತಿ ಯಾವುದು? ತುಳುವ ಸಂತತಿ. ಇದು ಕ್ರಿಸ್ತ ಶಕ 1505ರಿಂದ 1570ರವರೆಗೆ ಆಳ್ವಿಕೆ ಮಾಡ್ತದೆ. ಒಂದು ತುಳುವ ಸಂತತಿಯ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ. ಈ ಶ್ರೀಕೃಷ್ಣ ದೇವರಾಯನ ಇತಿಹಾಸವನ್ನು ನೋಡಿದಾಗ ಅರ್ಥ ಆಗ್ತದೆ ಏನಪ್ಪ ಅಂದರೆ, ಒಂದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿಯೇ ಬಹಳ ವಿಶಾಲವಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸಿರ್ತಕ್ಕಂಥ ಮತ್ತು ಅತ್ಯಂತ ದಕ್ಷತೆಯಿಂದ ಸಾಮ್ರಾಜ್ಯವನ್ನು ಆಡಳಿತಕ್ಕೆ ಒಳಪಡಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ ಎಂದು ಹೇಳ್ಬೋದು. ಇವರ ಆಳ್ವಿಕೆಯ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗವೆಂದು ಕರೀತಾರೆ. ಮತ್ತು ಈ ಶ್ರೀಕೃಷ್ಣ ದೇವರಾಯನಿಗೆ ಆಂಧ್ರ ಭೋಜ, ಕನ್ನಡ ರಾಜ್ಯ ರಮಾರಮಣ ಮತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳನ್ನು ಕೂಡ ನೀಡಿದರು. ಈ ಶ್ರೀಕೃಷ್ಣ ದೇವರಾಯನ ಇನ್ನೂ ಬಹಳ ವಿಸ್ತಾರವಾದ ಇತಿಹಾಸವನ್ನು ಮುಂದೆ ನಾವು ನೋಡ್ತೀವಿ. ಇನ್ನು ಕೊನೆಯದಾಗಿ ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಕೊನೆಯದಾಗಿ ಆಡಳಿತ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ಅದು ಅರವೀಡು ಸಂತತಿ ಎಂದು ಹೇಳ್ಬೋದು. ಒಂದು ಅರವೀಡು ಸಂತತಿಯು 1570ರಿಂದ 1646ರವರೆಗೆ ಆಡಳಿತ ಮಾಡ್ತದೆ. ಇಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳೇನೆಂದರೆ, ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡಿರ್ತಕ್ಕಂಥ ಸಂತತಿಗಳು ಎಷ್ಟಪ್ಪ ಅಂದರೆ 4. ಮೊದಲನೇ ಸಂತತಿ ಸಂಗಮ ಸಂತತಿ, ಮತ್ತು ಕೊನೆಯ ಸಂತತಿ ಅರವೀಡು ಸಂತತಿ. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ಸಂಗಮ ಸಂತತಿ, ಮತ್ತು ವಿಜಯನಗರ ಸಾಮ್ರಾಜ್ಯವನ್ನು ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ಸಾಳುವ ಸಂತತಿ. ಮತ್ತು ಒಂದು ಶ್ರೀಕೃಷ್ಣ ದೇವರಾಯ ಆಡಳಿತ ಮಾಡಿರ್ತಕ್ಕಂಥ ಸಂತತಿ ಯಾವುದಂದರೆ ತುಳುವ ಸಂತತಿ. ಇಷ್ಟು ಅಂಶಗಳನ್ನು ನಾವು ಗಮನದಲ್ಲಿರಿಸಿಕೊಳ್ಬೇಕಾಗ್ತದೆ. ಇನ್ನು ಈ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದದೆ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಇಷ್ಟೊಂದು ವಿಶಾಲವಾಗಿ ಹಬ್ಬಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಯಾವ ಕಾರಣದಿಂದಾಗಿ ಅವನತಿ ಹೊಂದಿತು ಅನ್ನುವುದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಇತಿಹಾಸದ ಕದನಗಳಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕದನ ಯಾವುದಪ್ಪ ಅಂದರೆ ಅದು ತಾಳಿಕೋಟೆ ಕದನ. ಇದನ್ನು ರಕ್ಕಸ ತಂಗಡಿ ಕದನ ಎಂದು ಕೂಡ ಕರೀತಾರೆ. ಈ ಒಂದು ಕದನವು ಕ್ರಿಸ್ತ ಶಕ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನರ ಒಕ್ಕೂಟದೊಂದಿಗೆ ಹೋರಾಟ ಮಾಡಿರ್ತಕ್ಕಂಥ ಒಂದು ಕದನ. ಈ ಒಂದು ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯವು ಡೆಕ್ಕನ್ ಸುಲ್ತಾನರ ಒಂದು ಒಕ್ಕೂಟದೊಂದಿಗೆ ಹೋರಾಡಿ ಸೋಲನ್ನು ಅನುಭವಿಸಿದ ನಂತರ ಇಡೀ ವಿಜಯನಗರ ಸಾಮ್ರಾಜ್ಯವೇ ನಿರ್ವಂಶವಾಗಿ ಹೋಗಿಬಿಡುತ್ತದೆ. ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ನಾಶಗೊಳಿಸಿ ಸುಲ್ತಾನರು ತಮ್ಮ ಆಧಿಪತ್ಯವನ್ನು ಸಾಧಿಸ್ತಾರೆ. ಅಂಥ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಕದನ ಯಾವುದಪ್ಪ ಅಂದರೆ ಈ ಒಂದು ತಾಳಿಕೋಟೆ ಕದನ. ಈ ರೀತಿಯಾಗಿ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ನೋಡ್ಬೋದು. ಇನ್ನು ಈ ಒಂದು ತಾಳಿಕೋಟೆ ಕದನ ಯಾವ ರೀತಿಯಾಗಿ ನಡೀತದೆ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಕುರಿತು ನಾವು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಶ್ರೀಕೃಷ್ಣ ದೇವರಾಯ ಒಂದು ಇತಿಹಾಸದಲ್ಲಿ ತನ್ನದೇ ಆದ ಒಂದು ಬಹು ವಿಸ್ತಾರವಾದ ಛಾಪನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ.
ಇಂತಹ ಮಹಾನ್ ವ್ಯಕ್ತಿಯ ಕುರಿತು ನಾವು ನೋಡಬೇಕಾದ್ರೆ ಬಹಳ ಉತ್ತಮವಾದ ವ್ಯಕ್ತಿ. ಅಂದರೆ ಇತಿಹಾಸದಲ್ಲಿ 3 ರಾಯರ ಗಂಡ ಎಂದು ಬಿರುದನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಎಂಥವ್ರು ಬಂದರೂ ಅಂತಿರಲಿಲ್ಲ. ಭಾಳ ಹಣಮತ್ತ ಮನುಷ್ಯ ಇದ್ದ. ಬೇಕಾದವ್ರು ಬರಲಿ, ಬೇಕಾದ ಸಮಸ್ಯೆ ಬರಲಿ, ಹೆಂಗಿದ್ರು ಇದೇ ಕೊಟ್ಟು ನಿಲ್ತೀನಂತ ಸಾಮರ್ಥ್ಯ ಹೊಂದಿದ ಯಾರಪ್ಪ ಅಂದರೆ ಈ ವಿಜಯನಗರ ಸಾಮ್ರಾಜ್ಯದ ಮೂಲ ಪುರುಷನಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ. ಈತನ ಆಳ್ವಿಕೆ 1509ರಿಂದ 1529ರವರೆಗೆ ಈತನ ಒಂದು ಆಡಳಿತಾವಧಿಯನ್ನು ನೋಡ್ಬೋದು. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧ ಅರಸ ಯಾರು? ಶ್ರೀಕೃಷ್ಣ ದೇವರಾಯ. ಮತ್ತು ಇವನ ಆಳ್ವಿಕೆಯನ್ನು ವಿಜಯನಗರ ಇತಿಹಾಸದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸುವರ್ಣಯುಗ ಎಂದು ಪರಿಗಣಿಸಲ್ಪಡ್ತಾರೆ. ಯಾವುದೇ ಒಬ್ಬ ರಾಜನ ಆಡಳಿತಾವಧಿಯನ್ನು ಸುವರ್ಣಯುಗ ಎಂದು ಕರಿಬೇಕಾಗಿತ್ತಪ್ಪ ಅಂದ್ರೆ ಆತನ ವ್ಯಕ್ತಿತ್ವ, ಆತನ ಆಡಳಿತ ಅಷ್ಟರ ಮಟ್ಟಿಗೆ ಇದ್ದಾಗ ಮಾತ್ರ ಅದನ್ನು ಸುವರ್ಣಯುಗ ಎಂದು ಕರೀತಾರೆ. ಅಂದರೆ ಎಲ್ಲಾದ್ರೂ ನಾವು ಹೋಗಿ ಈಗ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತವನ್ನು ಸುವರ್ಣಯುಗ ಎಂದು ಕರಿತೀವ? ಇಲ್ಲ. ಆತನ ಆಡಳಿತ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದ್ದರಿಂದ ಆತನ ಆಡಳಿತವನ್ನು ಸುವರ್ಣಯುಗ ಎಂದು ನಾವು ಕರೀಲಿಲ್ಲ. ಮತ್ತು ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಆಡಳಿತಾವಧಿಯನ್ನು ಮಾತ್ರ ನಾವು ಸುವರ್ಣಯುಗ ಎಂದು ಕರಿತೀವಿ. ಯಾಕಪ್ಪ ಅಂದ್ರೆ ಈತನ ಆಡಳಿತ ಅಷ್ಟೊಂದು ಗುಣಮಟ್ಟದ ಆಡಳಿತವಾಗಿತ್ತು. ಆದ್ದರಿಂದ ಈತನ ಒಂದು ಆಡಳಿತವನ್ನು ಸುವರ್ಣಯುಗ ಎಂದು ನಾವು ಕರಿತೀವಿ. ಇನ್ನು ತೆಲುಗು, ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಇವನನ್ನು ಆಂಧ್ರ ಭೋಜ, ಕನ್ನಡ ರಾಜ್ಯ ರಮಾರಮಣ ಮತ್ತು 3 ರಾಯರ ಗಂಡ ಎಂದು ಪ್ರಶಂಸಿಸಲಾಗಿರುವಂಥದ್ದು. ಇವನು ಕೇವಲ ಅಪ್ರತಿಮ ಯೋಧನಷ್ಟೇ ಅಲ್ಲ, ಮಹಾನ್ ವಿದ್ವಾಂಸ, ಕವಿ ಮತ್ತು ಕಲೆ ಸಂಸ್ಕೃತಿಯ ಪೋಷಕನಾಗಿರ್ತಕ್ಕಂಥ ವ್ಯಕ್ತಿ. ಇವನ ಕಾಲದಲ್ಲಿ ಸಾಮ್ರಾಜ್ಯವು ತನ್ನ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ವೈಭವದ ಉತ್ತುಂಗವನ್ನು ತಲುಪ್ತಿದೆ ಎಂದು ಇತಿಹಾಸಕಾರರು ಹೇಳ್ತಾರೆ. ಕೇವಲ ಯುದ್ಧವಷ್ಟೇ ಮಾಡದೆ ಈತ ಒಬ್ಬ ವಿದ್ವಾಂಸನು ಕೂಡ ಆಗಿದ್ದ, ಒಬ್ಬ ಕವಿ ಕೂಡ ಆಗಿದ್ದ. ಯಾರು? ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ. ಕಲೆ ಮತ್ತು ಸಂಸ್ಕೃತಿಯನ್ನು ಪೋಷಣೆ ಮಾಡ್ತಾನೆ, ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡ್ತಾನೆ ಮತ್ತು ಅವುಗಳ ಮೂಲಕ್ಕೆ ಅಂದರೆ ಅವುಗಳ ವೈಭವವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಕಾರ್ಯವನ್ನು ವಹಿಸ್ತಾನೆ. ಯಾರಂದರೆ ಅವನೇ ನಮ್ಮ ಶ್ರೀಕೃಷ್ಣ ದೇವರಾಯ. ಇನ್ನು ಒಂದು ಶ್ರೀಕೃಷ್ಣ ದೇವರಾಯನ ಆರಂಭಿಕ ಜೀವನ ಮತ್ತು ಪಟ್ಟಾಭಿಷೇಕವನ್ನು ನೋಡಬೇಕಾದ್ರೆ ಶ್ರೀಕೃಷ್ಣ ದೇವರಾಯನು ವಿಜಯನಗರ ಸಾಮ್ರಾಜ್ಯದ ತುಳುವ ರಾಜವಂಶಕ್ಕೆ ಸೇರಿರತಕ್ಕಂಥ ವ್ಯಕ್ತಿ. ಈ ತುಳುವ ರಾಜವಂಶ ಎಷ್ಟನೇ ವಂಶ ಅಂದರೆ 3ನೇ ವಂಶ. ಒಟ್ಟು 4 ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತೇವೆ. ಅದರಲ್ಲಿ 3ನೇ ವಂಶ ಯಾರ್ದಪ್ಪ ಅಂದರೆ ಈ ತುಳುವ ವಂಶ. ಅಂತಹ ಈ ತುಳುವ ವಂಶಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಶ್ರೀಕೃಷ್ಣ ದೇವರಾಯ. ಇವನು ತುಳುವ ನರಸ ನಾಯಕ ಮತ್ತು ನಾಗಲಾಂಬಿಕೆಯವರ ಉದರದಲ್ಲಿ ಜನಿಸಿರ್ತಕ್ಕನೆ. ಇವನು ಅವನ ಅಣ್ಣನಾಗಿರ್ತಕ್ಕಂಥ ವೀರ ನರಸಿಂಹರಾಯನ ಮರಣದ ನಂತರ ಆಡಳಿತಕ್ಕೆ ಬರ್ತಾನೆ. ಹಿರಿಯ ಸಹೋದರನಾಗಿರ್ತಕ್ಕಂಥ ಯಾರು? ಅಣ್ಣ ವೀರ ನರಸಿಂಹರಾಯನ ಮರಣವಾಗ್ತದೆ. ಅಣ್ಣನ ಮರಣವಾದ ನಂತರ ಶ್ರೀಕೃಷ್ಣ ದೇವರಾಯನು 1509ರಲ್ಲಿ ಪಟ್ಟಾಭಿಷಿಕ್ತನಾಗ್ತಾನೆ. ಆ ಸಮಯದಲ್ಲಿ ಸಾಮ್ರಾಜ್ಯವು ರಾಜಕೀಯ ಅಸ್ಥಿರತೆ ಮತ್ತು ಬಾಹ್ಯ ಆಕ್ರಮಣಗಳ ಅಪಾಯವನ್ನು ಎದುರಿಸ್ತಿರ್ತದೆ. ಅಂದರೆ ಈ ಶ್ರೀಕೃಷ್ಣ ದೇವರಾಯ ಆಡಳಿತಕ್ಕೆ ಬಂದ ಸಂದರ್ಭದಲ್ಲಿ ಸಾಮ್ರಾಜ್ಯದ ಸ್ಥಿತಿ ಬಹಳ ಭೀಕರವಾಗಿರ್ತದೆ. ನೆರೆಹೊರೆಯ ರಾಜರು ಒಂದು ಯುದ್ಧವನ್ನು ಸಾರಲಿಕ್ಕೆ ಅಂದರೆ ಇವ್ರನ್ನ ಮೇಲೆ ದಾಳಿ ಮಾಡಲಿಕ್ಕೆ ತಯಾರಾಗಿ ಕುಂತಿರ್ತಾರೆ ಮತ್ತು ಸಾಮಂತರೆಲ್ಲರೂ ಸ್ವತಂತ್ರವಾಗಬೇಕೆಂದು ಸ್ವತಂತ್ರವನ್ನು ಘೋಷಿಸಿಕೊಳ್ಳಲಿಕ್ಕೆ ಮುಂದಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬಂದಿರತಕ್ಕಂಥ ಶ್ರೀಕೃಷ್ಣ ದೇವರಾಯ ಯಾವ ರೀತಿಯಾಗಿ ರಾಜ್ಯವನ್ನು ಸ್ಥಿರತೆ ಕಾಯ್ಕೊಳ್ತಾನೆ ಮತ್ತು ಯಾವ ರೀತಿಯಾಗಿ ಸಾಮ್ರಾಜ್ಯವನ್ನು
ಮತ್ತೆ ಪುನರ್ ಸಂಘಟನೆ ಮಾಡ್ತಾನೆ ಅನ್ನೋದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು ಈತ ಪಟ್ಟಕ್ಕೆ ಬಂದಾಗ ಉತ್ತರದ ಬಹುಮನಿ ಸುಲ್ತಾನರು ಮತ್ತು ಒಡಿಶಾದ ಗಜಪತಿ ಅರಸರು ವಿಜಯನಗರದ ಕೆಲವು ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿರ್ತಾರೆ. ಈತನ ಸಹೋದರ ಸತ್ತು ಹೋದ ನಂತರ ಸಾಮ್ರಾಜ್ಯ ದುಃಖ ತೃಪ್ತರಾಗಿರ್ತದೆ. ಇನ್ನು ಶ್ರೀಕೃಷ್ಣ ದೇವರ ಆಡಳಿತ ಬರುವಷ್ಟರಲ್ಲಿಯೇ ಬಹುಮನಿ ಸುಲ್ತಾನರು ಮತ್ತು ಒಡಿಶಾದ ಗಜಪತಿ ಅರಸರು ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಬಿಟ್ಟಿರ್ತಾರೆ. ಇನ್ನು ಆಂತರಿಕವಾಗಿ ಕೆಲವು ಸಾಮಂತರು ಅಂದರೆ ವಿಜಯನಗರ ಅರಸರ ಅಡಿಯಾಗಿರ್ತಕ್ಕಂಥ ಸಾಮಂತರು ಕೂಡ ಸ್ವತಂತ್ರವನ್ನು ಘೋಷಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇನ್ನೇನು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಮುಗಿದೋಯ್ತು, ನಾವು ಸ್ವತಂತ್ರವನ್ನು ಘೋಷಿಸಿಕೊಂಡು ಸ್ವತಂತ್ರವಾದ ಆಡಳಿತವನ್ನು ಮಾಡಬೇಕೆಂದು ಆ ಸಾಮಂತರು ಅನ್ಕೊಂಡು ಕುಂತಿರ್ತಾರೆ. ಇಂತಹ ಒಂದು ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯ ಆಡಳಿತಕ್ಕೆ ಬರ್ತಾನೆ. ಆಡಳಿತಕ್ಕೆ ಬಂದ ನಂತರ ಈ ಎಲ್ಲ ಸವಾಲುಗಳನ್ನು ಎದುರಿಸಿ ಸಾಮ್ರಾಜ್ಯವನ್ನು ಭದ್ರಪಡಿಸುವಂಥ ಸಂಕಲ್ಪ ಮಾಡ್ತಾನೆ. ಇದು ನಮ್ಮ ಕನ್ನಡಿಗರ ಅರಸನಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಒಂದು ಗತ್ತು ಎಂದು ನಾವು ಹೇಳ್ಬೋದು. ಇನ್ನು ಈ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳು ಮತ್ತು ವಿಜಯಗಳನ್ನು ನಾವು ನೋಡಬೇಕಾದ್ರೆ ಶ್ರೀಕೃಷ್ಣ ದೇವರಾಯನು ಆಳ್ವಿಕೆಯ ನಿರಂತರ ಯುದ್ಧಗಳು ಮತ್ತು ನಿರ್ಣಾಯಕ ವಿಜಯಗಳಿಂದ ಕೂಡಿರುವಂಥದ್ದು. ಅಂದರೆ ಆಡಳಿತಕ್ಕೆ ಬಂದ ನಂತರನೇ ಯುದ್ಧಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿರಂತರವಾಗಿ ಯುದ್ಧಗಳು ಮತ್ತು ನಿರ್ಣಾಯಕ ವಿಜಯ ಗಳಿಸುವಲ್ಲಿ ಶ್ರೀಕೃಷ್ಣ ದೇವರಾಯ ಯಶಸ್ವಿಯನ್ನು ಗಳಿಸ್ತಾನೆ. ಇವನ ಪ್ರಮುಖ ಮಿಲಿಟರಿ ಸಾಧನೆಗಳು ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಮತ್ತು ಅದರ ಪ್ರತಿಷ್ಠೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಮಾಡ್ತವೆ. ಈತನ ಮಿಲಿಟರಿ ಸಾಧನೆಗಳು ಅಂದರೆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಅಂದರೆ ಸಾಧನೆ ಮಾಡಲಿಕ್ಕೆ ಒಂದು ಸಣ್ಣ ಸೇನಾ ದಂಡದೊಂದಿಗೆ ಸೇನಾ ನಾಯಕನಾಗಿ ಸ್ವತಃ ತಾನೇ ಸೇನೆಯ ನಾಯಕನಾಗಿ ಯುದ್ಧವನ್ನು ಮಾಡಿ ತನ್ನ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತಾರ ಮಾಡ್ತಾನೆ. ಇನ್ನು ರಾಯಚೂರು ವಿಜಯ 1512ರಲ್ಲಿ ನಡೀತದೆ. ಒಟ್ಟು 2 ಬಾರಿ ರಾಯಚೂರು ಯುದ್ಧ ನಡೀತದೆ. ಮೊದಲನೇ ಯುದ್ಧ 1512ರಲ್ಲಿ ಮತ್ತು ಎರಡನೇ ಯುದ್ಧ 1520ರಲ್ಲಿ ನಡೀತದೆ. ಮೊದಲನೇ ಯುದ್ಧದಲ್ಲಿ ಅಧಿಕಾರ ಸ್ವೀಕರಿಸಿದ ಕೂಡಲೇ ಒಂದು ಯುದ್ಧವನ್ನು ಕೈಗೊಳ್ಳುತ್ತಾನೆ. ಈ ಒಂದು ರಾಯಚೂರು ಯುದ್ಧವನ್ನು ಅಧಿಕಾರ ಸ್ವೀಕರಿಸಿದ ನಂತರವೇ ಒಂದು ರಾಯಚೂರು ಮೇಲೆ ದಾಳಿ ಮಾಡ್ತಾನೆ. ಒಂದು ದಾಳಿಯಲ್ಲಿ ರಾಯಚೂರು ದೋ ಪ್ರದೇಶದ ಪ್ರಾಮುಖ್ಯತೆಯನ್ನು ಅರಿತುಕೊಂಡು 1512ರಲ್ಲಿ ಬಿಜಾಪುರದ ಸುಲ್ತಾನ ಯೂಸುಫ್ ಅಲಿ ಖಾನರನ್ನು ಸೋಲಿಸಿ ಈ ಒಂದು ರಾಯಚೂರು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಮತ್ತೆ ರಾಯಚೂರು ಮೇಲೆ ಎರಡನೇ ಕದನ ಮಾಡ್ತಾನೆ. ಎರಡನೇ ಬಾರಿ ಅಂದರೆ 1520ರಲ್ಲಿ ರಾಯಚೂರು ಮೇಲೆ ಮತ್ತೆ ದಾಳಿ ಮಾಡ್ತಾನೆ. ಈ ಒಂದು ದಾಳಿಯಲ್ಲಿ ಅತ್ಯಂತ ಮಹತ್ವದ ದಾಳಿ ಎಂದು ಹೇಳ್ಬೋದು. ಈ ಎರಡನೇ ಕದನ ವಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾಹನನ್ನು ನಿರ್ಣಾಯಕವಾಗಿ ಸೋಲಿಸಿ ಇಡೀ ರಾಯಚೂರು ದೋಬ್ ಪ್ರದೇಶವನ್ನು ವಿಜಯನಗರಕ್ಕೆ ಒಳಪಡಿಸಿಕೊಡ್ತಾನೆ. ಈ ಗೆಲುವು ಶ್ರೀಕೃಷ್ಣ ದೇವರಾಯನನ್ನು ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ಅರಸನೆಂದು ಸ್ಥಾಪಿಸಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಕದನ ಯಾವುದಂದರೆ ಅದು ರಾಯಚೂರು ಕದನ. ಅದು ನಡೆದಿರ್ತಕ್ಕಂಥದ್ದು 1520ರಲ್ಲಿ. ಇನ್ನು ಬಹುಮನಿ ಸುಲ್ತಾನರ ವಿರುದ್ಧ ಯುದ್ಧವನ್ನು ಮಾಡ್ತಾನೆ. ಅಂದರೆ ಉತ್ತರದಲ್ಲಿ ಅತಿ ದೊಡ್ಡ ಅಪಾಯವಾಗಿರ್ತಕ್ಕಂಥ ಬಹುಮನಿ ಸುಲ್ತಾನರ ಒಕ್ಕೂಟ ಶ್ರೀಕೃಷ್ಣ ದೇವರಾಯನನ್ನು ಸಂಪೂರ್ಣವಾಗಿ ಮುರಿಯಲು ನಿರ್ಧರಿಸಿರ್ತದೆ. ಇವ ಏನು ಈಗ ಆಡಳಿತಕ್ಕೆ ಬಂದಾನ, ಅಷ್ಟೊಂದು ಆಡಳಿತದ ಮಾಹಿತಿ ಇವನಿಗೆ ಇರಲಿಕ್ಕಿಲ್ಲ. ಆದ್ದರಿಂದ ನಮ್ಮ ಒಕ್ಕೂಟದ ಸೈನ್ಯದಿಂದ ಶ್ರೀಕೃಷ್ಣ ದೇವರಾಯನನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿದರೆ ಅಂತ ತಿಳ್ಕೊಂಡು ಈ ಬಹುಮನಿ ಸುಲ್ತಾನರು ಕುಳಿತಿರ್ತಾರೆ. ಆದರೆ
ನಮ್ಮ ಕೆಚ್ಚೆದೆಯ ಕನ್ನಡಿಗ ಶ್ರೀಕೃಷ್ಣ ದೇವರಾಯ ಇವರೆಲ್ಲರನ್ನ ಯಾವ ರೀತಿಯಾಗಿ ಸದೆ ಬಡಿತಾನೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಒಂದು ಬಹುಮನಿ ಸುಲ್ತಾನರ ಮತ್ತು ಶ್ರೀಕೃಷ್ಣ ದೇವರಾಯನ ಮಧ್ಯೆ ಆಗಿರ್ತಕ್ಕಂಥ ಪ್ರಮುಖ ಯುದ್ಧಗಳನ್ನು ನಾವು ನೋಡಿದಾಗ, ಮೊದಲನೇದಾಗಿ ಶಿವಸಮುದ್ರ ಮತ್ತು ಶ್ರೀರಂಗಪಟ್ಟಣ. ಮೊದಲು ಆಂತರಿಕ ವೈರಿಗಳಾಗಿರ್ತಕ್ಕಂಥ ಉಮ್ಮತ್ತೂರಿನ ಪಾಳೆಗಾರರನ್ನು ಸೋಲಿಸಿ ಶಿವಸಮುದ್ರ ಮತ್ತು ಶ್ರೀರಂಗಪಟ್ಟಣಗಳನ್ನು ವಶಪಡಿಸಿಕೊಳ್ತಾನೆ. ನಂತರ ಗೋಲ್ಕೊಂಡ, ಬೀದರ ಮತ್ತು ಬಿಜಾಪುರದ ಸುಲ್ತಾನರನ್ನು ಸೋಲಿಸಿ ಬಹುಮನಿ ಸಾಮ್ರಾಜ್ಯದ ಹಿಂದಿನ ನಿಜವಾದ ಸುಲ್ತಾನರ ಪುತ್ರನನ್ನು ಬೀದರ್ನ ಸಿಂಹಾಸನದಲ್ಲಿ ಕೂರಿಸ್ತಾನೆ. ಈ ಕಾರ್ಯಕ್ಕಾಗಿ ಇವನಿಗೆ ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ನೀಡ್ತಾರೆ. ಒಡಿಶಾದ ಗಜಪತಿಗಳ ವಿರುದ್ಧ ಕಾರ್ಯಾಚರಣೆ. ಈ ಬಹುಮನಿ ಸುಲ್ತಾನರನ್ನು ಸದೆ ಬಡಿದ ನಂತರ ಒಡಿಶಾದ ಗಜಪತಿಗಳ ವಿರುದ್ಧ ಕೆಲವು ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತಾನೆ. ಒಡಿಶಾದ ಗಜಪತಿ ಪ್ರತಾಪರುದ್ರ ದೇವರು ಕೃಷ್ಣಾ ನದಿಯವರೆಗೆ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಾನೆ. ಇದನ್ನು ಹಿಮ್ಮೆಟ್ಟಿಸಲು ಶ್ರೀಕೃಷ್ಣ ದೇವರಾಯನು ಪೂರ್ವ ಕರಾವಳಿಯ ಉದ್ದಕ್ಕೂ ಕೂಡ ದಂಡೆತ್ತಿ ಹೋಗ್ತಾನೆ. ಒಡಿಶಾದ ಗಜಪತಿ ಪ್ರತಾಪರುದ್ರ ದೇವರನ್ನು ಸೋಲಿಸಲಿಕ್ಕೆ, ಅಂದರೆ ಕೃಷ್ಣಾ ನದಿಯವರೆಗೆ ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡಿರ್ತಕ್ಕಂಥ ಗಜಪತಿ ಪ್ರತಾಪರುದ್ರನನ್ನು ಹಿಮ್ಮೆಟ್ಟಿಸಲಿಕ್ಕೆ ಕೃಷ್ಣದೇವರಾಯ ತನ್ನ ಸೈನ್ಯವನ್ನು ಪೂರ್ವದ ಕರಾವಳಿ ಉದ್ದಕ್ಕೂ ಕೂಡ ದಂಡೆತ್ತಿ ಹೋಗ್ತಾನೆ. ಹೋಗಿ ಉದಯಗಿರಿ ಮತ್ತು ಕೊಂಡವೀಡು, ಅಂದರೆ 1514ರಲ್ಲಿ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಕೊಂಡವೀಡು, ಕೊಂಡಪಲ್ಲಿ ಮತ್ತು ರಾಜ್ಯ ಮಹೇಂದ್ರಿ ಕೋಟೆಗಳನ್ನು ಗೆಲ್ತಾನೆ. ಈ ರೀತಿಯಾಗಿ ಒಡಿಶಾದ ಗಜಪತಿಗಳ ಮೇಲೆ ಅನೇಕ ರೀತಿಯ ಕಾರ್ಯಾಚರಣೆಗಳನ್ನು ಕೈಗೊಳ್ತಾನೆ. ಇದರಿಂದಾಗಿ ಒಡಿಶಾದ ಗಜಪತಿ ಏನು ಮಾಡ್ತಾನಪ್ಪ ಅಂದರೆ, ರಾಜಧಾನಿಯಾಗಿರ್ತಕ್ಕಂಥ ಕಟಕ್ನವರೆಗೆ ಮುಂದುವರಿದ ಕೃಷ್ಣದೇವರಾಯನನ್ನು ಗಜಪತಿ ಏನು ಮಾಡ್ತಾನಪ್ಪ ಅಂದರೆ ಕೃಷ್ಣದೇವರಾಯನಿಗೆ ಶರಣಾಗ್ತಾನೆ. ಕೃಷ್ಣದೇವರಾಯನಿಗೆ ಶರಣಾಗಿ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಶ್ರೀಕೃಷ್ಣದೇವರಾಯನಿಗೆ ತನ್ನ ಮಗಳನ್ನು ಕೊಟ್ಟು, ಮಾಲಕ್ರ ಇನ್ನು ನಮ್ಗೆ ಹೊಡಿಬ್ಯಾಡ್ರಿ, ನಿಮ್ಮ ಕೈ ಮುಗಿತೀನಿ, ಹೊಡಿಲಾಕೆ ಹೋಗ್ಬ್ಯಾಡ್ರಿ, ನನ್ನ ಮಗಳು ತಗೋರಿ, ಮದುವೆ ಆಗ್ರಿ, ನಾನು ನಿಮ್ಮ ಮಾವ ಆಗಿರ್ತೀನಿ, ನೀವು ನಮ್ಮ ಮಳೆ ಆಗಿರಿ ಅಂದ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಳಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು? ಒಡಿಶಾದ ಗಜಪತಿ ಪ್ರತಾಪರುದ್ರ. ಈ ರೀತಿಯಾಗಿ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ ಮತ್ತು ಕೃಷ್ಣಾ ನದಿಯವರೆಗಿರ್ತಕ್ಕಂಥ ಎಲ್ಲ ಸಂಪೂರ್ಣ ಪ್ರದೇಶವನ್ನು ಶ್ರೀಕೃಷ್ಣ ದೇವರಾಯನಿಗೆ ಬಿಟ್ಟುಕೊಡ್ತಾನೆ. ಯಾರು? ಗಜಪತಿ ಪ್ರತಾಪರುದ್ರ. ಇನ್ನು ಶ್ರೀಕೃಷ್ಣ ದೇವರಾಯನ ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳನ್ನು ನೋಡಿದಾಗ, ಶ್ರೀಕೃಷ್ಣ ದೇವರಾಯನ ಆಡಳಿತವು ಕೇಂದ್ರೀಕೃತವಾಗಿದ್ದು ಸಾಮ್ರಾಜ್ಯದ ಸಂಪತ್ತು ಮತ್ತು ಸ್ಥಿರತೆಗೆ ಕಾರಣವಾಗಿರುವಂಥದ್ದು. ಈ ಶ್ರೀಕೃಷ್ಣ ದೇವರಾಯ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತಪ್ಪ ಅಂದರೆ, ಅದರಲ್ಲಿ ಕೆಲವು ಅಂಶಗಳನ್ನು ಅಳವಡಿಸಿಕೊಂಡು ಒಂದು ಉತ್ತಮವಾದ ಆಡಳಿತವನ್ನು ಶ್ರೀಕೃಷ್ಣ ದೇವರಾಯ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲಿ ನಾಯಂಕರ ಪದ್ಧತಿ, ಇವನ ಅಸ್ತಿತ್ವದಲ್ಲಿರ್ತಕ್ಕಂಥ ನಾಯಂಕರ ಪದ್ಧತಿಯನ್ನು ಬಲಪಡಿಸ್ತಾನೆ. ಅಂದರೆ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ನಾಯಕರಿಗೆ ಮೊದಲು ವೇತನವನ್ನು ಕೊಡಲಾಗ್ತಿತ್ತು. ಆ ವೇತನ ಬದಲಿಗೆ ನಿರ್ದಿಷ್ಟ ಪ್ರದೇಶಗಳ ಮೇಲಿನ ಆದಾಯದ ಸಂಗ್ರಹದ ಹಕ್ಕನ್ನು ಅವ್ರಿಗೆ ಕೊಡ್ತಾನೆ. ಆ ಪ್ರದೇಶಗಳಿಂದ ಬರ್ತಕ್ಕಂಥ ಕಂದಾಯವನ್ನು ಅವರಿಗೆ ಕೊಡ್ತಾನೆ.
ಆ ಬಂದಿರತಕ್ಕಂಥ ಕಂದಾಯವನ್ನು ಅವರು ಪಡೆದುಕೊಂಡು ಆ ಒಂದು ಮತ್ತು ಆ ಒಂದು ಸೈನ್ಯವನ್ನು ಅವರು ನಿರ್ವಹಣೆ ಮಾಡಬೇಕಾಗಿರ್ತದೆ. ಆ ಬಂದಿರತಕ್ಕಂಥ ಆದಾಯದಿಂದ ಒಂದು ಸೈನ್ಯವನ್ನು ನಿರ್ವಹಣೆ ಮಾಡಿಕೊಂಡು ಮತ್ತು ಯಾವಾಗಲೂ ಆ ಸೈನ್ಯವನ್ನು ರಾಜ್ಯದ ಹೋರಾಟಕ್ಕಾಗಿ ಸಿದ್ಧವಿರಿಸಬೇಕಾಗಿರ್ತದೆ. ಅಂತಹ ಒಂದು ನ್ಯಾಯಾಂಕರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇನ್ನು ಕೇಂದ್ರೀಕೃತ ನಿಯಂತ್ರಣ, ಸಾಮಂತರು ಮತ್ತು ಪಾಳೆಗಾರರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಒಂದು ಉದ್ದೇಶದಿಂದ ಆಡಳಿತದಲ್ಲಿ ಕೇಂದ್ರೀಕೃತ ಹಿಡಿತ ಸಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲ ಸಾಮಂತರಾಗಿರ್ಬೋದು ಮತ್ತು ಪಾಳೆಗಾರರನ್ನು ತನ್ನ ನಿಯಂತ್ರಣದಲ್ಲಿರಿಸಿಕೊಂಡು ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಆಡಳಿತವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ನೀರಿನ ನಿರ್ವಹಣೆ, ಇವನು ರಾಜಧಾನಿ ಹಂಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೃಷಿಗೆ ಅನುಕೂಲವಾಗುವಂತೆ ದೊಡ್ಡ ಪ್ರಮಾಣದ ಕೆರೆಗಳು ಮತ್ತು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾನೆ. ಅಂದರೆ ಕೃಷಿ ಬಹುಮುಖ್ಯವಾಗಿರುವಂಥದ್ದು ಅನ್ನೋದನ್ನು ಈತ ಅರಿತಿದ್ದ. ಒಂದು ವೇಳೆ ಕೃಷಿ ಇರದೇ ಹೋದರೆ ಇಡೀ ಸಾಮ್ರಾಜ್ಯವೇ ಇಕ್ಕಾಬಿಕ್ಕಿಯಾಗಿ ಹೋಗ್ತದೆ. ಪ್ರಮುಖವಾಗಿ ಬೇಕಾಗಿರುವಂಥದ್ದು ಆಹಾರವನ್ನು ಬೆಳೀತಕ್ಕಂಥ ರೈತ ಇಲ್ಲದೆ ಹೋದರೆ ಇಡೀ ರಾಜ್ಯವೇ ಕಲ್ಲೋಲವಾಗಿ ಹೋಗ್ತದೆ ಅನ್ನುವಂಥದ್ದನ್ನು ಅರಿತಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ರೈತರಿಗೆ ಸಹಾಯವಾಗಲಿ ಎಂದು ಒಂದು ನೀರಾವರಿಯ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದ. ಹತ್ತಿರದ ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸಲು ನಾಡೋಜ ಹಂಪಸಾಗರ ಜಲಾಶಯವನ್ನು ನಿರ್ಮಾಣ ಮಾಡ್ತಾನೆ. ಪ್ರತಿಯೊಂದು ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಒಂದು ಉದ್ದೇಶದಿಂದ ನಾಡೋಜ ಹಂಪಸಾಗರ ಅಂತಕ್ಕಂಥ ಜಲಾಶಯವನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಕೂಡ ಈತ ಮಾಡ್ತಾನೆ. ಇನ್ನು ಶ್ರೀಕೃಷ್ಣ ದೇವರಾಯನ ಆಡಳಿತದ ಅವಧಿಯಲ್ಲಿ ಆರ್ಥಿಕತೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡಬೇಕಾಗ್ತದೆ. ಅದರಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧವನ್ನು ನೋಡಿದಾಗ ಪೋರ್ಚುಗೀಸರೊಂದಿಗೆ ಸೌಹಾರ್ದ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ವಿಶೇಷವಾಗಿ ಕುದುರೆಗಳನ್ನು ಆಮದು ಮಾಡಿಕೊಳ್ತಿರ್ತಾನೆ. ಪೋರ್ಚುಗೀಸರಿಂದ ವಿಶೇಷವಾಗಿ ಕುದುರೆಗಳನ್ನು ಅಂದರೆ ಯುದ್ಧ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕುದುರೆಗಳನ್ನು ಆಮದು ಮಾಡಿಕೊಳ್ತಾನೆ. ಇವನ ಆಳ್ವಿಕೆಯಲ್ಲಿ ವಿದೇಶಿ ವ್ಯಾಪಾರ ಮತ್ತು ವಾಣಿಜ್ಯ ವೃದ್ಧಿಸಿರ್ತಕ್ಕಂಥ ವ್ಯವಸ್ಥೆ ಯಾವುದಪ್ಪ ಅಂದರೆ ಒಂದು ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಸ್ಥೆ. ಇನ್ನು ಕಂದಾಯ ಸುಧಾರಣೆ ಮಾಡ್ತಾನೆ. ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಒಂದು ಕಂದಾಯವನ್ನು ವಿಧಿಸ್ತಾನೆ. ಅಂದರೆ ಆ ಭೂಮಿ ಎಷ್ಟು ಫಲವತ್ತತೆ ಹೊಂದಿರ್ತದೋ ಅದರ ತಕ್ಕ ಮಟ್ಟಿಗೆ ಕಂದಾಯವನ್ನು ನಿಗದಿ ಮಾಡ್ತಾನೆ. ಅಂದರೆ ರೈತರಿಗೆ ಇದರಿಂದ ಹಾನಿಯನ್ನು ತಪ್ಪಿಸ್ತಾನೆ. ತೆರಿಗೆಗಳು ನ್ಯಾಯಸಮ್ಮತವಾಗಿರ್ತವೆ. ಯಾವುದೇ ರೀತಿಯ ಮೋಸದ ತೆರಿಗೆಯನ್ನು ಈತ ವಸೂಲಿ ಮಾಡ್ತಿರಲಿಲ್ಲ. ಬಹಳ ಅಚ್ಚುಕಟ್ಟಾಗಿ ನ್ಯಾಯಸಮ್ಮತವಾಗಿರ್ತಕ್ಕಂಥ ತೆರಿಗೆಗಳನ್ನು ಮಾತ್ರ ಈತ ವಸೂಲಿ ಮಾಡ್ತಿದ್ದ. ಇದು ಈ ಎಲ್ಲ ಮಾಹಿತಿಯನ್ನು ವಿದೇಶಿ ವರದಿಗಳಿಂದ ನಾವು ತಿಳಿದುಕೊಳ್ಬೋದು. ನೋಡಿರಿ, ನಮ್ಮ ದೇಶದ ವರದಿಯನ್ನು ವಿದೇಶದವರು ಕೂಡ ಚರ್ಚೆ ಮಾಡಿ ಹೇಳ್ತಾರಪ್ಪ ಅಂದರೆ ಆತನ ವ್ಯಕ್ತಿಯು ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋದನ್ನು ನೀವು ತಿಳಿದುಕೊಳ್ಳಿ. ಇನ್ನು ಸಾಹಿತ್ಯಕ್ಕೆ ಕೊಡುಗೆ ಅನ್ನುವುದನ್ನು ನೋಡಬೇಕು. ಶ್ರೀಕೃಷ್ಣ ದೇವರಾಯನು ಸ್ವತಃ ಮಹಾನ್ ವಿದ್ವಾಂಸ ಕವಿಯಾಗಿರ್ತಾನೆ. ಈತ ಕೆಲವು ಸಾಹಿತ್ಯಗಳನ್ನು ಕೂಡ ರಚಿಸಿರುವಂಥ ವ್ಯಕ್ತಿ. ಅಂದರೆ ತೆಲುಗಿನಲ್ಲಿ ರಚಿಸತಕ್ಕಂಥ ಈ ಕೃತಿಯು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಎಂದು ಹೇಳ್ಬೋದು. ಇದರಲ್ಲಿ ಈತನ ಆಳ್ವಿಕೆಯ ನೀತಿಗಳು ಮತ್ತು ವಿಷ್ಣು ಭಕ್ತಿಯನ್ನು ಕುರಿತು ಉಲ್ಲೇಖಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಸಂಸ್ಕೃತದ ಕೃತಿಗಳು, ಸಂಸ್ಕೃತದಲ್ಲಿ ಜಾಂಬವತಿ
ಕಲ್ಯಾಣಂ ಮತ್ತು ಉಷಾ ಪರಿಣಯಂ ಎಂಬ ನಾಟಕಗಳನ್ನು ರಚನೆ ಮಾಡ್ತಾನೆ. ಯಾರು? ಶ್ರೀಕೃಷ್ಣ ದೇವರಾಯ. ಇನ್ನು ಅಷ್ಟದಿಗ್ಗಜರು ಎಂಬ ಕವಿಗಳನ್ನು ಈತನ ಆಸ್ಥಾನದಲ್ಲಿ ಹೊಂದಿದ್ದ. 8 ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೇಷ್ಠ ಕವಿಗಳನ್ನು ಈತ ಆಸ್ಥಾನದಲ್ಲಿ ಇರಿಸಿಕೊಂಡಿದ್ದ. ಇವರನ್ನೇ ಅಷ್ಟದಿಗ್ಗಜರು ಎಂದು ಕೂಡ ಕರೀತಿದ್ರು. ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಅಲ್ಲಸಾನಿ ಪೆದ್ದಣ್ಣ, ಆಂಧ್ರ ಕವಿತಾ ಪಿತಾಮಹ ಎಂದು ಈತನನ್ನು ಕರೀತಾರೆ. ಇನ್ನು ತೆನಾಲಿ ರಾಮಕೃಷ್ಣ ಹಾಸ್ಯ ಮತ್ತು ಬುದ್ಧಿವಂತಿಕೆಗೆ ಪ್ರಸಿದ್ಧ ಆಗಿರ್ತಕ್ಕಂಥ ಕವಿ. ಈಗ ಆಲ್ರೆಡಿ ನೀವು ಎಲ್ಲಾದರೂ ಕೇಳಿರ್ತೀರಿ, ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ಎಲ್ಲರೂ ಇವಾಗ ಓದಿರ್ತೀರಲ್ವ. ಅಂತಹ ಹಾಸ್ಯ ಮತ್ತು ಬುದ್ಧಿವಂತಿಕೆಯ ಕವಿ ಯಾರಪ್ಪ ಅಂದರೆ ತೆನಾಲಿ ರಾಮಕೃಷ್ಣ. ಕನ್ನಡದಲ್ಲಿ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ವ್ಯಾಸತೀರ್ಥರ ಕೃತಿಗಳು ಈ ಕಾಲದಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ಇನ್ನು ಶ್ರೀಕೃಷ್ಣ ದೇವರಾಯನ ಆಡಳಿತ ಅವಧಿಯಲ್ಲಿ ವಾಸ್ತುಶಿಲ್ಪ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡಬೇಕಾಗ್ತದೆ. ಇವನು ಹಂಪಿಯಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ ಮತ್ತು ಆ ಸ್ಮಾರಕಗಳನ್ನು ಸುಧಾರಣೆ ಮಾಡ್ತಾನೆ. ಹಿಂದಿರ್ತಕ್ಕಂಥ ಸ್ಮಾರಕಗಳನ್ನು ಸುಧಾರಣೆ ಮಾಡ್ತಾನೆ ಮತ್ತು ಹೊಸ ಹೊಸ ಸ್ಮಾರಕಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಇವನ ಕಾಲದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯ ವೈಶಿಷ್ಟ್ಯಗಳನ್ನು ಹೊಂದಿರುವಂಥದ್ದು. ದ್ರಾವಿಡ ಶೈಲಿಯಲ್ಲಿ ಅನೇಕ ರೀತಿಯ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ. ಅವುಗಳಲ್ಲಿ ಪ್ರಮುಖವಾದವು ಅಂದರೆ ವಿಠ್ಠಲ ದೇವಾಲಯ. ಹಂಪಿಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರ್ತಕ್ಕಂಥ ದೇವಾಲಯ ಯಾವುದಂದರೆ ಅದು ವಿಠ್ಠಲ ದೇವಾಲಯ. ಇದರಲ್ಲಿ ಕಲ್ಲಿನ ರಥವನ್ನು ನಾವು ನೋಡ್ಬೋದು. ಪ್ರಪಂಚದಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂಥ ರಥ ಇದು, ಕಲ್ಲಿನ ರಥ. ಆ ಕಲ್ಲಿನ ರಥ ಇರತಕ್ಕಂಥ ವಿಠ್ಠಲ ದೇವಾಲಯವನ್ನು ನಾವು ನೋಡ್ಬೋದು. ಇನ್ನು ಹಜಾರ್ ರಾಮ್ ದೇವಾಲಯ ಅರಸನ ಆರಾಧನೆಗಾಗಿ ನಿರ್ಮಿಸಲಾಗಿರ್ತಕ್ಕಂಥ ಒಂದು ಸುಂದರವಾದ ದೇವಾಲಯ ಇದು. ಮತ್ತು ಕೃಷ್ಣಸ್ವಾಮಿ ದೇವಾಲಯ, ಉದಯಗಿರಿಯ ಯುದ್ಧದ ಸ್ಮರಣಾರ್ಥವಾಗಿ ಈ ಒಂದು ಕೃಷ್ಣಸ್ವಾಮಿ ದೇವಾಲಯವನ್ನು ಕಟ್ಟಲಾಗಿರುವಂಥದ್ದು. ಕಲ್ಲಿನ ಕಂಬಗಳು. ಈ ಕಾಲದ ದೇವಾಲಯಗಳ ಸಭಾಮಂಟಪಗಳಲ್ಲಿ ಕಂಡು ಬರತಕ್ಕಂಥ ಸುಂದರ ಮತ್ತು ಸೂಕ್ಷ್ಮ ಕೆತ್ತನೆಯ ಕಂಬಗಳನ್ನು ಶ್ರೀಕೃಷ್ಣ ದೇವರಾಯನ ವಾಸ್ತುಶಿಲ್ಪ ಶೈಲಿಯ ಇಲ್ಲಿ ನಾವು ಕಾಣ್ಬೋದು. ಮತ್ತು ಶ್ರೀಕೃಷ್ಣ ದೇವರಾಯನ ವಾಸ್ತುಶಿಲ್ಪ ಶೈಲಿಯ ವಿಶೇಷತೆಯನ್ನು ನಾವು ಕಾಣ್ಬೋದು ಸ್ನೇಹಿತರೆ. ನೀವು ನೋಡ್ರಿ, ಯಾವುದೇ ರೀತಿಯ ತಂತ್ರಜ್ಞಾನವಿಲ್ಲದೆ, ಮಷಿನರಿಗಳಿಲ್ಲದೆ ಕೆತ್ತನೆಗಳನ್ನು ಮಾಡಿರುವಂಥದ್ದು. ಪ್ರತಿಯೊಂದು ಅಂಶಗಳಲ್ಲಿಯೂ ಕೂಡ ನೀವು ಗಮನಿಸಿದಾಗ ಒಂದು ವಿಶೇಷತೆಯನ್ನು ನೀವು ಆ ಕೆತ್ತನೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೊಂದು ವಿಶೇಷವಾದ ಕೆತ್ತನೆಗಳನ್ನು ನಾವು ನೋಡಬಹುದು ಸ್ನೇಹಿತರೆ. ಇನ್ನು ಸುಪ್ರಸಿದ್ಧವಾಗಿರ್ತಕ್ಕಂಥ ತಾಳಿಕೋಟಿ ಕದನವನ್ನು ನಾವು ನೋಡಿದಾಗ, ಈಗಾಗಲೇ ಹೇಳಿದೆ ನಿಮ್ಗೆ ನಾನು, ಇತಿಹಾಸದಲ್ಲಿಯೇ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಕದನ ಇದು. ಇಷ್ಟೊಂದು ವಿಸ್ತಾರವಾಗಿ ಹಬ್ಬಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಇತಿಹಾಸದಲ್ಲಿಯೇ ಬಹಳ ವಿಸ್ತಾರವಾಗಿ ಹರಡಿರ್ತಕ್ಕಂಥ ಒಂದು ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯ ಅಂತ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಕದನ ಯಾವುದಪ್ಪ ಅಂದರೆ ಅದು ಈ ತಾಳಿಕೋಟಿ ಕದನ ಸ್ನೇಹಿತರೆ. ಇಂತಹ ತಾಳಿಕೋಟಿ ಕದನವನ್ನು ನಾವು ನೋಡಬೇಕಾದ್ರೆ ಈ ಒಂದು ಕ್ರಿಸ್ತಶಕ 1565ರಲ್ಲಿ ಈ ಒಂದು ತಾಳಿಕೋಟಿ ಕದನ ನಡೀತದ. ಇದಕ್ಕೆ ರಕ್ಕಸ ತಂಗಡಿಗೆ ಕದನ ಎಂದು ಕೂಡ ಕರೆಯುವಂಥದ್ದು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ತಿರುವು ನೀಡಿರ್ತಕ್ಕಂಥ ಮಹಾಯುದ್ಧ ಯಾವುದಪ್ಪ ಅಂದರೆ ಅದು ಈ ತಾಳಿಕೋಟಿ ಕದನ. ಇದು ವಿಜಯನಗರ ಸಾಮ್ರಾಜ್ಯದ ಅಂತ್ಯಕ್ಕೆ ನಾಂದಿ ಹಾಡಿರ್ತಕ್ಕಂಥ ಕದನ ಮತ್ತು ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಂಸ್ಕೃತಿ ಭೂಪಟವನ್ನೇ ಬದಲಾಯಿಸಿರ್ತಕ್ಕಂಥ ಕದನ ಎಂದು ಹೇಳ್ಬೋದು. ಏನು ಈ ಕದನದ ವಿಶೇಷತೆ? ಇಷ್ಟೆಲ್ಲ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನು
ನೋಡಬೇಕಾದ್ರೆ ಈ ಮುಂದಿನ ಅಂಶಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಕ್ರಿಸ್ತಶಕ 1565 ಜನವರಿ 23ರಂದು ವಿಜಯನಗರ ಸಾಮ್ರಾಜ್ಯದ ಅಳಿಯನಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಅಳಿಯನಾಗಿರ್ತಕ್ಕಂಥ ಅಳಿಯ ರಾಮರಾಯನ ನಾಯಕತ್ವದ ಒಂದು ಸೈನ್ಯ ಮತ್ತು ಡೆಕ್ಕನ್ ಸುಲ್ತಾನರ ಒಟ್ಟಾಗಿ ರಚಿಸಿರ್ತಕ್ಕಂಥ ಮೈತ್ರಿಕೂಟದ ನಡುವೆ ನಡೆದಿರ್ತಕ್ಕಂಥ ಕದನವೇ ಈ ತಾಳಿಕೋಟೆ ಕದನ. ಒಂದು ಡೆಕ್ಕನ್ ಸುಲ್ತಾನರ ಮೈತ್ರಿಕೂಟದಲ್ಲಿರ್ತಕ್ಕಂಥ ಅಹಮದ್ ನಗರ, ಬಿಜಾಪುರ, ಗೋಲ್ಕೊಂಡ ಮತ್ತು ಬಿದರ್ ಈ 4 ಸುಲ್ತಾನರು ಸೇರಿ ತಮ್ಮ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ವಿಜಯನಗರ ಸಾಮ್ರಾಜ್ಯದ ಅಳಿಯನಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಅಳಿಯನಾಗಿರ್ತಕ್ಕಂಥ ರಾಮರಾಯನ ಮೇಲೆ ದಾಳಿ ಮಾಡಿ ನಡೆದಿರತಕ್ಕಂಥ ಒಂದು ಯುದ್ಧವೇ ಒಂದು ತಾಳಿಕೋಟೆ ಕದನ ಸ್ನೇಹಿತರೆ. ಈ ಒಂದು ತಾಳಿಕೋಟೆ ಕದನದಲ್ಲಿ ಬರೀದ್ ಸುಲ್ತಾನನು ತಟಸ್ಥ ನೀತಿಯನ್ನು ಅನುಸರಿಸ ಮಾಡ್ತಾನೆ. ಈತ ಈ ಕಡೆ ಮೈತ್ರಿ ಒಕ್ಕೂಟಕ್ಕೂ ಸೇರಿದೆ ಮತ್ತು ಅಳಿಯ ರಾಮರಾಯನೊಂದಿಗೆ ಸೇರಿದೆ ತಟಸ್ಥ ನೀತಿಯನ್ನು ಅನುಸರಿಸುವಂಥ ಕಾರ್ಯವನ್ನು ಮಾಡುವಂಥದ್ದು. ಕ್ರಿಸ್ತಶಕ 1500ರ ದಶಕದ ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯವು ತನ್ನ ಉತ್ತುಂಗದಲ್ಲಿತ್ತು. ಈ ಹಿಂದೆ ನೋಡಿದೆವು ವಿಜಯನಗರ ಸಾಮ್ರಾಜ್ಯವು ಯಾವ ರೀತಿಯಾಗಿ ಹಬ್ಬಿತ್ತು ಮತ್ತು ಯಾವ ರೀತಿಯಾಗಿ ಸಂಪದ್ಭರಿತವಾದ ರಾಜ್ಯವಾಗಿತ್ತು ಎನ್ನುವುದನ್ನು ನಾವು ನೋಡಿದ್ವಿ. ಇದು ದಕ್ಷಿಣ ಭಾರತದಾದ್ಯಂತ ತನ್ನ ಪ್ರಭಾವವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಮತ್ತು ಹಿಂದೂ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿರುವಂಥ ಒಂದು ರಾಜ್ಯ ಯಾವುದು? ವಿಜಯನಗರ ಸಾಮ್ರಾಜ್ಯ. ಈ ಒಂದು ತಾಳಿಕೋಟೆ ಕದನವು ಒಂದು ರಾಜಕೀಯ ಘಟನೆ ಆಗಿರಲಿಲ್ಲ, ಕೇವಲ ಒಂದು ರಾಜಕೀಯ ಘಟನೆ ಆಗಿರದೆ ಇದು ಹಿಂದೂ ಮತ್ತು ಮುಸ್ಲಿಂ ರಾಜ್ಯ ಮನೆತನಗಳ ದೀರ್ಘಕಾಲದ ಪೈಪೋಟಿಯಾಗಿತ್ತು. ಇವರು ವಿಜಯನಗರ ಸಾಮ್ರಾಜ್ಯದವರು ಹಿಂದೂಗಳನ್ನು ಎತ್ತಿ ಹಿಡಿದಿದ್ದರು, ಅವರು ಸುಲ್ತಾನರು ಮುಸ್ಲಿಮರನ್ನು ಎತ್ತಿ ಹಿಡಿತಿದ್ರು. ಈ ರೀತಿಯಾಗಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ನಡುವೆ ಸಂಘರ್ಷ ಪ್ರಾರಂಭವಾಗಿತ್ತು. ಇದು ಕೇವಲ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ಉದ್ದೇಶ ಹೊಂದಿರಲಿಲ್ಲ, ಇಡೀ ಧರ್ಮವನ್ನು ನಾಶಪಡಿಸುವ ಉದ್ದೇಶ ಹೊಂದಿತ್ತು ಈ ಒಂದು ತಾಳಿಕೋಟೆ ಕದನ ಅನ್ನೋದು ಹೇಳ್ಬೋದು. ನದಿಗಳ ಸಂಪನ್ಮೂಲಗಳ ಮೇಲಿನ ಹಕ್ಕಿನ ಹೋರಾಟ, ಪ್ರಮುಖವಾಗಿ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ನಡುವೆ ಹೋರಾಟ ಪ್ರಾರಂಭವಾಗಿತ್ತು ಮತ್ತು ಧಾರ್ಮಿಕ ವೈಷಮ್ಯದ ಪರಾಕೃಷ್ಟವಾಗಿರ್ತಕ್ಕಂಥದ್ದು ಈ ಒಂದು ತಾಳಿಕೋಟೆ ಕದನ. ಇನ್ನೂ ಅನೇಕ ರೀತಿಯ ಕಾರಣಗಳಿಂದ ಈ ತಾಳಿಕೋಟೆ ಕದನ ಪ್ರಾರಂಭವಾಗಿರುವಂಥದ್ದು, ಅವುಗಳನ್ನು ನೋಡೋಣ. ಮೊದಲನೇದಾಗಿ ರಾಯಚೂರು ದೋಅಬ್ ಮೇಲಿನ ಪೈಪೋಟಿ. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಫಲವತ್ತಾಗಿರ್ತಕ್ಕಂಥ ಪ್ರದೇಶವಾದ ರಾಯಚೂರು ದೋಅಬ್ ಎರಡೂ ಕಡೆಯೂ ಪ್ರಮುಖ ಆರ್ಥಿಕ ಮತ್ತು ಕೃಷಿ ಸಂಪನ್ಮೂಲವಾಗಿರ್ತಕ್ಕಂಥ ಒಂದು ಪ್ರದೇಶ. ಇದರ ಮೇಲಿನ ನಿಯಂತ್ರಣಕ್ಕಾಗಿ ದಶಕಗಳಿಂದ ಯುದ್ಧಗಳು ನಡೀತಿತ್ತು. ವಿಜಯನಗರ ಸಾಮ್ರಾಜ್ಯದವರು ವಶಪಡಿಸಿಕೊಂಡಿದ್ರು ಈ ರಾಯಚೂರು ದೋಅಬ್ ಪ್ರದೇಶವನ್ನು. ಇದನ್ನು ಯಾರಿಂದ ವಶಪಡಿಸಿಕೊಂಡರು? ಸುಲ್ತಾನರಿಂದ ವಶಪಡಿಸಿಕೊಳ್ತಾರೆ. ಅಂದರೆ ಬಹಳ ಫಲವತ್ತಾದ ಭೂಮಿಯನ್ನು ಹೊಂದಿತ್ತು ಮತ್ತು ಆರ್ಥಿಕ ಕಾರ್ಯಚಟುವಟಿಕೆಗಳಿಗೆ ಪ್ರಮುಖ ಸ್ಥಳವಾಗಿತ್ತು. ಆದ್ದರಿಂದ ಈ ಒಂದು ಪ್ರದೇಶವನ್ನು ಪಡೆದುಕೊಳ್ಳುವ ಸಲುವಾಗಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಹಾಗೆ ನಿರಂತರವಾಗಿ ಕದನಗಳು ಏರ್ಪಡ್ತಿದ್ದವು. ಇನ್ನು ರಾಮರಾಯನ ಆಕ್ರಮಣಕಾರಿ ರಾಜಕೀಯ. ವಿಜಯನಗರದ ನಾಯಕನಾಗಿರ್ತಕ್ಕಂಥ ಅಳಿಯ ರಾಮರಾಯನು ಡೆಕ್ಕನ್ ಸುಲ್ತಾನರ ಆಂತರಿಕ ವಿವಾದಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ಮತ್ತು ಅವರನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾನೆ. ಈ ನೀತಿಯು ಸುಲ್ತಾನರ ನಡುವಿನ ಕೋಪ ಮತ್ತು ಅಪಮಾನವನ್ನು ಹೆಚ್ಚಳ ಮಾಡುತ್ತದೆ. ಅಳಿಯ ರಾಮರಾಯ ಸಾದ ಮನುಷ್ಯ ಇರಲಿಲ್ಲರಿ. ಆ ಸುಲ್ತಾನರ ಒಂದು ಆಂತರಿಕ ಕಲಹದಲ್ಲಿ ಹೋಗಾವ.
ಹೋಗಿ ಅವ್ರವ್ರಿಗೆ ಜಗಳ ಹಚ್ಚ, ಅವ್ರವ್ರಿಗೆ ಹೊಡೆದಾಡಕ್ಕೆ ಹಚ್ಚ. ಮತ್ತು ತನ್ನ ಅಂದರೆ ಇಬ್ಬರು ಜಗಳದ ಮೂರನೇದವನಿಗೆ ಲಾಭ ಬಂದಂಗಿದು. ಅವರು ಸುಲ್ತಾನ್ರು ಏನೇ ಮನೆ ಮನ್ಯಾಗ ಹೊಡೆದಾಡ್ತಿರ್ತಾವೆ, ನಡ್ಬಾರಕ್ಕೆ ಹೋಗಿ ನ್ಯಾಯ ಮಾಡ್ದಂಗೆ ಮಾಡಿ ಅವ್ರದ್ದು ಪೂರ ಸತ್ಯಾನಾಶ ಸಿಡಿಸಿ ಮನೆಗೆ ಬರೋ ಇವ ಯಾರು? ಅಳಿಯ ರಾಮರಾಯ. ಇನ್ನು ಅಹಂಕಾರ ಮತ್ತು ಮೈತ್ರಿಗಳ ಉಲ್ಲಂಘನೆ. ರಾಮರಾಯ ಸುಲ್ತಾನರನ್ನು ಗೌರವದಿಂದ ಕಾಣಲಿವ. ಸುಲ್ತಾನರನ್ನು ಬೇಕಾದಂಗೆ ಬೈದು ಬೇಕಾದಂಗೆ ಮಾಡೋದು, ಅವ್ರು ನೋಡೋಣ ಯಾಕಡೆ ಮಾಡೋಕೆ ಚಾಲು ಮಾಡಿಬಿಡ್ತಾನೆ. ಮತ್ತು ಕೆಲವೊಮ್ಮೆ ಅವರ ಸೈನ್ಯದ ನೆರವಿನೊಂದಿಗೆ ಅವರ ರಾಜಧಾನಿಗಳನ್ನು ಲೂಟಿ ಮಾಡ್ತಾನೆ. ನೋಡ್ರಿ, ಸುಲ್ತಾನರ ಸೈನ್ಯವನ್ನೇ ತೆಗೆದುಕೊಂಡು ಸುಲ್ತಾನರ ರಾಜಧಾನಿಗಳನ್ನೇ ಲೂಟಿ ಮಾಡ್ತಿದ್ದ ಯಾರು? ಈ ಅಳಿಯ ರಾಮರಾಯ. ಸುಲ್ತಾನರು ತಮ್ಮ ಆಂತರಿಕ ಅಭಿಪ್ರಾಯಗಳನ್ನು ಬದಿಗಿಟ್ಟು ವಿಜಯನಗರದ ವಿರುದ್ಧ ಒಂದುಗೂಡಲು ಪ್ರೇರಣೆಯನ್ನು ನೀಡುತ್ತದೆ. ಸುಲ್ತಾನ್ರಿ ಇವನು ತೆಲಿಗೆ ಹಾಪಾಗ್ಬಿಡ್ತದೆ. ಸುಲ್ತಾನ್ರಿ ಇವನು ಆಡಳಿತ ನೋಡಿ ಬರ್ತಿದ್ದ, ಅವ್ರವ್ರ ನಡುವೆ ಜಗಳ ಹಚ್ತಿದ್ದ, ಶಿಸ್ತು ಉಂತಿದ್ದ, ಮತ್ತು ಹೊಕ್ಕಿದ್ದ. ಅವ್ರ ಸೈನಿಕರನ್ನೇ ತಗೋತಿದ್ದ, ಅವ್ರದ್ದೇ ರಾಜಧಾನಿಗಳನ್ನು ಲೂಟಿ ಮಾಡ್ತಿದ್ದ, ತನ್ನ ಸಂಪತ್ತನ್ನು ತೊಗೊಂಡು ಹೋಗ್ತಿದ್ದ. ಇದನ್ನೆಲ್ಲ ನೋಡಿ ತಲೆ ಬರ್ರಂದು ಹೋಗ್ಬಿಡ್ತದೆ ರೀ. ಅಂದರೆ ಸುಲ್ತಾನರ ಆಂತರಿಕ ಜಗಳದಲ್ಲಿ ಈತ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದ. ಇದರಿಂದಾಗಿ ಅವರು ವಿಜಯನಗರದ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಲಿಕ್ಕೆ ತಯಾರು ಮಾಡಿಕೊಳ್ತಾರೆ. ಇನ್ನು ಸುಲ್ತಾನರ ಮೈತ್ರಿಕೂಟದ ರಚನೆ ಆಗ್ತದೆ. ಬಿಜಾಪುರದ ಸುಲ್ತಾನ ಆದಿಲ್ ಶಾ ಮತ್ತು ಅಹಮದ್ ನಗರದ ಸುಲ್ತಾನನಾಗಿರ್ತಕ್ಕಂಥ ನಿಜಾಮ್ ಶಾ ಅವರ ಮೈತ್ರಿಕೂಟ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರಂತಾರ, ಹಿಂಗೆ ಬಿಟ್ರಿವ ನಮ್ಮನ್ನು ಅದ್ರ ಮಾಡೋದಿಲ್ಲ, ನಮ್ಮನ್ನು ಸತ್ಯಾನಾಶ ಮಾಡಿ ಹೊಕ್ಕಣಿವ ಯಾರು? ಅಳಿಯ ರಾಮರಾಯ. ಹಿಂಗೆ ಇವನು ಬಿಡಬಾರ್ದು ಅಂತೇಳಿ ಒಂದು ಮೈತ್ರಿಕೂಟವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಮೈತ್ರಿಕೂಟದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಯಾರಪ್ಪ ಅಂದರೆ ವಿಜಯಪುರದ ಸುಲ್ತಾನರಾಗಿರ್ತಕ್ಕಂಥ ಆದಿಲ್ ಶಾ ಮತ್ತು ಅಹಮದ್ ನಗರದ ಸುಲ್ತಾನರಾಗಿರ್ತಕ್ಕಂಥ ನಿಜಾಮ್ ಶಾ. ಇವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರಪ್ಪ ಅಂದ್ರೆ ಮದುವೆಯನ್ನು ಮಾಡಿಕೊಂಡು ಸಂಬಂಧವಾದ ರಾಜಕೀಯವನ್ನು ಗಟ್ಟಿಗೊಳಿಸ್ತಾರೆ. ಹೆಂಗಾದ್ರೆ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಬೇಕು, ಸಂಪೂರ್ಣವಾಗಿ ಅವರನ್ನು ನಾಶಗೊಳಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸುಲ್ತಾನರು ರಾಜಕೀಯ ವಿವಾಹಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ಹುಸೇನ್ ನಿಜಾಮ್ ಶಾ ತನ್ನ ಮಗಳನ್ನು ಬಿಜಾಪುರದ ಆದಿಲ್ ಶಾಗೆ ಕೊಟ್ಟು ಮದುವೆ ಮಾಡ್ತಾನೆ. ಈ ರೀತಿಯಾಗಿ ತಮ್ಮ ತಮ್ಮ ನಡುವೆ ಮದುವೆಗಳನ್ನು ಮಾಡಿಸಿಕೊಂಡು ವಿವಾಹಗಳ ಮುಖಾಂತರ ಮತ್ತಷ್ಟು ಸೈನ್ಯಗಳನ್ನು ಅಂದರೆ ಮೈತ್ರಿಕೂಟವನ್ನು ಬಲಿಷ್ಠಗೊಳಿಸಿಕೊಳ್ತಾರೆ. ಇನ್ನು ಮೈತ್ರಿಕೂಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಸದಸ್ಯರು ಯಾರಪ್ಪ ಅಂದರೆ ಬಿಜಾಪುರದ ಅಲಿ ಆದಿಲ್ ಶಾ, ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ ಮತ್ತು ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಶಾ, ಬೀದರ್ದ ಅಲಿ ಬರೀದ್ ಶಾ. ಈ 4 ರಾಜವಂಶರು, 4 ಸುಲ್ತಾನರು ಸೇರಿ ಒಂದು ಮೈತ್ರಿಕೂಟವನ್ನು ರಚನೆ ಮಾಡ್ತಾರೆ. ಈ ರೀತಿಯಾಗಿ ಒಂದು ಒಗ್ಗಟ್ಟಿನ ಸೈನ್ಯವನ್ನು ಅವರು ನಿರ್ಮಾಣ ಮಾಡ್ತಾರೆ. ಹಿಂದೂ ಸಾಮ್ರಾಜ್ಯ ಶಕ್ತಿಯನ್ನು ಶಾಶ್ವತವಾಗಿ ಮುರಿದು ಹಾಕಿ ವಿಜಯನಗರದಿಂದ ಲೂಟಿ ಮಾಡಿರ್ತಕ್ಕಂಥ ಸಂಪತ್ತನ್ನು ಹಂಚಿಕೊಳ್ಳುವ ಒಂದು ಮೈತ್ರಿಕೂಟದ ಉದ್ದೇಶವಾಗಿರುತ್ತೆ. ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುದು ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಸಂಪತ್ತನ್ನು ಇವರು ಸಮನಾಗಿ ಹಂಚಿಕೊಳ್ಬೇಕು ಅನ್ನೋ ಒಂದು ಮಾತುಕತೆಯೊಂದಿಗೆ ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಳ್ತಾರೆ. ಇನ್ನು ಈ ಒಂದು ಇನ್ನೂ ಕೆಲವು ಕಾರಣಗಳದ ಏನಪ್ಪ ಅಂದರೆ ಏನೆಂದರೆ ಒಂದು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಈ ತಾಳಿಕೋಟೆ ಕದನ ನಡಿಬೇಕಾಗಿತ್ತಪ್ಪ ಅಂದರೆ ತತ್ಕ್ಷಣದ ಕಾರಣಗಳನ್ನು ನಾವು ನೋಡಬೇಕು. ಇದು ಅಲ್ಲ.
ಏನಾಗ್ತದೆ ಒಂದು ಕದನ ಎಲ್ಲಿ ನಡೀತದಪ್ಪ ಅಂದರೆ ತಾಳಿಕೋಟೆ ನಗರದ ಸಮೀಪವಿರ್ತಕ್ಕಂಥ ರಕ್ಕಸಗಿ ಮತ್ತು ತಂಗಡಗಿ ಎಂಬ ಎರಡು ಹಳ್ಳಿಗಳ ನಡುವೆ ಒಂದು ಬಯಲು ಪ್ರದೇಶದಲ್ಲಿ ಒಂದು ಕದನ ಪ್ರಾರಂಭವಾಗ್ತದೆ. ಆದ್ದರಿಂದ ಇದನ್ನು ರಕ್ಕಸ ತಂಗಡಿಗೆ ಕದನ ಎಂದೇ ಕೂಡ ಒಂದು ಪ್ರಸಿದ್ಧಿಯಾಗಿರುವಂಥದ್ದು. ಕಡೆ ವಿಜಯನಗರ ಸೈನ್ಯ ಮತ್ತು ಸುಲ್ತಾನರ ಮೈತ್ರಿಕೂಟದಲ್ಲಿ ಮಧ್ಯದಲ್ಲಿ ಯುದ್ಧ ಪ್ರಾರಂಭವಾಗ್ತದೆ. ಈ ಒಂದು ವಿಜಯನಗರ ಸೈನ್ಯ ಸುಲ್ತಾನರ ಮೈತ್ರಿ ಒಕ್ಕೂಟಕ್ಕಿಂತ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಸೈನ್ಯ ಯಾರಿತ್ತಪ್ಪ ಅಂದರೆ ವಿಜಯನಗರದ ಸೈನ್ಯ ಇತ್ತು. ಸುಲ್ತಾನರು ಒಂದು ಫಿರಂಗಿ ದಳವನ್ನು ಹೊಂದಿರ್ತಾರೆ. ಒಂದು ಬಹುದೊಡ್ಡ ಸೈನ್ಯವನ್ನು ಹೊಂದಿದರೂ ಕೂಡ ಸುಲ್ತಾನರಲ್ಲಿರ್ತಕ್ಕಂಥ ಫಿರಂಗಿ ದಳದಿಂದ ವಿಜಯನಗರ ಸಾಮ್ರಾಜ್ಯವು ಛಿದ್ರ ಹೋಗಿಬಿಡ್ತದೆ. ರಾಮರಾಯನ ವಯಸ್ಸಾಗಿದ್ದರೂ ಕೂಡ ಸ್ವತಃ ಯುದ್ಧಕ್ಕೆ ನಾಯಕತ್ವ ವಹಿಸಿ ಬರ್ತಾನೆ. ಆತನು ಸುಲ್ತಾನರ ನಡುವೆ ಒಡಕುಂಟು ಮಾಡಲಿಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಆ ಪ್ರಯತ್ನಗಳಲ್ಲಿ ವಿಫಲವಾಗ್ತಾನೆ. ಇವ ಅಳಿಯ ರಾಮರಾಯ ಸಾಮಾನ್ಯವಾದ ವ್ಯಕ್ತಿ ಅಲ್ರಿ. ಇವ 90ರ ವಯಸ್ಸಿನ ಹದಿಹರೆಯದ ಯುವಕ ಎಂದು ತನ್ನ ಇತಿಹಾಸದಲ್ಲಿ ಕರೀತಾರೆ. ತನ್ನ 90ನೇ ವಯಸ್ಸಿನಲ್ಲಿ ಹೆಡಕ್ಕೆಲ್ಲ ಹಿಂಗೆ ನಡಗುತ್ತಿತ್ತು, ತೊಗಲೆಲ್ಲ ಮುದುರಿ ಹೋಗಿತ್ತು, ಶಕ್ತಿಯೆಲ್ಲ ಕುಸಿದು ಹೋಗಿತ್ತು. ಆದರೂ ಕೂಡ ಸ್ವತಃ ತಾನೇ ಒಂದು ಯುದ್ಧದ ಅಂದರೆ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡು ಯುದ್ಧಕ್ಕೆ ಬರ್ತಾನೆ. ಯಾರು? ಅಳಿಯ ರಾಮರಾಯ. ಯುದ್ಧದ ಮೊದಲ ಭಾಗದಲ್ಲಿ ವಿಜಯನಗರವು ಮೇಲುಗೈ ಸಾಧಿಸಿರ್ತದೆ. ಮತ್ತೆ ತಾಳಿಕೋಟೆ ಕದನದಲ್ಲಿ ಅಂದರೆ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಮೇಲುಗೈ ಸಾಧಿಸಿರ್ತದೆ. ಇನ್ನೇನು ಒಂದು ನಿಜಾಂ ಅಂದರೆ ಒಂದು ಸುಲ್ತಾನರ ಇಡೀ ಸೈನ್ಯವನ್ನು ಸದೆಬಡಿದು ವಿಜಯನಗರ ಸಾಮ್ರಾಜ್ಯ ಗೆಲುವನ್ನು ಸಾಧಿಸ್ತಿರ್ತದ. ಅಷ್ಟರಲ್ಲಿ ನಿಜಾಂ ಶಾನ ಫಿರಂಗಿ ದಳ ಬಳಕೆಯಿಂದಾಗಿ ವಿಜಯನಗರ ಸೈನ್ಯವು ವಿಚಲಿತಗೊಂಡು ಅಸ್ತವ್ಯಸ್ತಗೊಳ್ಳುತ್ತದೆ. ಅನೇಕರು ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಮೋಸವನ್ನು ಮಾಡ್ತಾರೆ. ಇದರಿಂದಾಗಿ ವಿಜಯನಗರ ಸಾಮ್ರಾಜ್ಯದ ಅವನತಿ ಹೊಂದಲಿಕ್ಕೆ ಕಾರಣವಾಗ್ತದೆಂದು ನಾವು ನೋಡ್ಬೋದು. ಇನ್ನು ಯುದ್ಧದ ತಕ್ಷಣದ ಪರಿಣಾಮಗಳನ್ನು ನಾವು ನೋಡ್ಬೋದು. ವಿಜಯನಗರದ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಲೂಟಿ ಮಾಡ್ತಾರೆ. ಕದನವನ್ನು ಗೆದ್ದ ನಂತರ ಸುಲ್ತಾನರ ಸೈನ್ಯವು ವಿಜಯನಗರದ ರಾಜಧಾನಿಯಾದ ಹಂಪಿಗೆ ಲಗ್ಗೆಯನ್ನು ಇಡುತ್ತದೆ. ಅತ್ಯಂತ ಸಂಪತ್ಭರಿತ ರಾಜಧಾನಿ ಹಂಪಿಗೆ ಲಗ್ಗೆ ಹಾಕಿ ಸುಮಾರು 6 ತಿಂಗಳ ಕಾಲ ಹಂಪಿಯನ್ನು ನಿರಂತರವಾಗಿ ಲೂಟಿ ಮಾಡ್ತಾರೆ. ಹೆಂಗಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಆನೆಗಳ ಮೇಲೆ, ಕುದುರೆಗಳ ಮೇಲೆ ಏರಿ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆನೆ ಎಲ್ಲ ಒದ್ದಾಡಿ ತಿನಿಕಿ ಹೋಗಿರ್ತಾವೆ. ನೋಡ್ರಿ, ಒಂದು ಹಿಂದಿನ ಕಾಲದಲ್ಲಿ ಒಂದು ಹಾಡು ಹೇಳ್ತಾರೆ. ಆನೆ ಬಂತಂದಾನೆ ಯಾವೂರಾಣೆ ವಿಜಾಪುರದ ಆನೆ ಇಲ್ಲಿಗೇಕೆ ಬಂತು ಆದಿ ತಪ್ಪಿ ಬಂತು ಹಾದಿಗೊಂದುಡ್ಡ ಬೀದಿಗೊಂದುಡ್ಡ ಅಂತ ನಾವು ಕೇಳಿರ್ತೀವಿ ಚಿಕ್ಕ ವಯಸ್ಸರಲ್ಲಿದ್ದಾಗ. ಇದೇ ನೋಡ್ರಿ, ಒಂದು ಕದನದ ಪರಿಣಾಮವಾಗಿಯೇ ಆ ಒಂದು ಸಾಹಿತ್ಯವನ್ನು ರಚಿಸಿರುವಂಥದ್ದು. ಅಂದರೆ ಬಿಜಾಪುರದ ಸುಲ್ತಾನರು ಬರ್ತಾರೆ, ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಆನೆಯ ಮೇಲೆ ಏರ್ಕೊಂಡು ಹೋಗ್ತಾರೆ. 6 ತಿಂಗಳ ಕಾಲ ನೋಡ್ರಿ, ಸತತವಾಗಿ 6 ತಿಂಗಳ ಕಾಲ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಒಯ್ಯಲಿಕ್ಕೆ 6 ತಿಂಗಳು ಬೇಕಾಗಿರ್ಬೇಕಂದ್ರೆ ಅಲ್ಲಿ ಎಷ್ಟು ಸಂಪತ್ತಿರ್ಬೋದು. ಆನೆಗಳು ಹೊತ್ತು ಹೋಗ್ತಿರ್ಬೇಕು, ಹಿಂಗೆ ಅರಳಾಡ್ತಿದ್ದು, ಅರಳಾಡಿ ಅಲ್ಲಿರ್ತಕ್ಕಂಥ ಸಂಪತ್ತು ಕೆಲವು ದಾರಿ ಎಲ್ಲ ಚಲೋ ಹೋಗ್ತಿತ್ತು. ಆ ರೀತಿಯಾಗಿ ಸಂಪತ್ತನ್ನು ಸುಲ್ತಾನರು ತೆಗೆದುಕೊಂಡು ಹೋಗ್ತಾರೆ. ಮತ್ತು ಆ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ ಅಷ್ಟೇ ಅಲ್ಲದೆ ದೇವಾಲಯಗಳನ್ನು, ಅರಮನೆಗಳನ್ನು, ಮಾರುಕಟ್ಟೆಗಳನ್ನು ಮತ್ತು ಕಾಲುವೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿ ಹೋಗ್ಬಿಡ್ತಾರೆ.
ಈ ಒಂದು ಹಂಪಿ ಅಂದರೆ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿಯಾಗಿ ಭಾಸವಾಗ್ತಿತ್ತಪ್ಪ ಅಂದರೆ ಸುಡುಗಾಡು ಅಂತಾರಲ್ರಿ, ಸ್ಮಶಾನದ ಹಾಗೆ ಇಡೀ ವಿಜಯನಗರ ಸಾಮ್ರಾಜ್ಯ ತತ್ತರಿಸಿ ಹೋಗ್ತಿತ್ತು. ಈ ಸುಲ್ತಾನರು ರಾಕ್ಷಸರ ಹಾಗೆ ಒಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಇಡೀ ಸಾಮ್ರಾಜ್ಯವನ್ನೇ ನಿರ್ವಂಶ ಮಾಡಿ ಹೋಗ್ತಾರೆ. ಇನ್ನು ಸಾಂಸ್ಕೃತಿಕ ನಷ್ಟ. ಈ ವಿನಾಶವು ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ, ಗ್ರಂಥಾಲಯಗಳನ್ನು, ದೇವಾಲಯಗಳನ್ನು ತುಂಬಲಾರದ ನಷ್ಟವನ್ನು ಉಂಟು ಮಾಡಿರುವುದು. ಅನೇಕ ರೀತಿಯ ಅತಿ ದೊಡ್ಡ ಗ್ರಂಥಾಲಯಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ನಗರಗಳನ್ನು ಒಂದು ಪಾಳು ಬಿದ್ದ ಭೂಮಿಯನ್ನಾಗಿ ಮಾಡಿ ಹೋಗ್ಬಿಡ್ತಾರೆ. ತಮ್ಮ ಫಿರಂಗಿಗಳಿಂದ ಮದ್ದುಗಳನ್ನು ಹಾರಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಸಂಪೂರ್ಣವಾಗಿ ಎಲ್ಲ ಗ್ರಂಥಾಲಯಗಳಾಗಿರ್ಬೋದು ಮತ್ತು ದೇವಸ್ಥಾನಗಳಾಗಿರ್ಬೋದು ಎಲ್ಲವನ್ನು ಸುಟ್ಟು ಹಾಕ್ಬಿಡ್ತಾರೆ. ಇನ್ನು ರಾಜಧಾನಿಯ ಸ್ಥಳಾಂತರವಾಗ್ತದೆ. ರಾಮರಾಯನ ಕಿರಿಯ ಸಹೋದರನಾಗಿರ್ತಕ್ಕಂಥ ತಿರುಮಲ ದೇವರಾಯನು ಏನು ಮಾಡ್ತಾನಪ್ಪ ಅಂದರೆ ರಾಜಮನೆತನದ ಸಂಪತ್ತು ಮತ್ತು ರಾಜಕುಮಾರರನ್ನು ತೆಗೆದುಕೊಂಡು ಮೊದಲು ಪೆನುಕೊಂಡಕ್ಕೆ ಹೋಗ್ತಾನೆ. ಆ ಪೆನುಕೊಂಡಕ್ಕೆ ಹೋದ ನಂತರ ಮತ್ತೆ ಅಲ್ಲಿಂದ ಚಂದ್ರಗಿರಿಗೆ ಬರ್ತಾನೆ. ಚಂದ್ರಗಿರಿಯಿಂದ ಮತ್ತೆ ಅಂತಿಮವಾಗಿ ವೆಲ್ಲೂರಿಗೆ ಸ್ಥಳಾಂತರಗೊಳ್ತಾನೆ. ಇದು ಈ ರೀತಿಯಾಗಿ ರಾಜಧಾನಿಯ ಸ್ಥಳಾಂತರವನ್ನು ನಾವು ನೋಡ್ಬೋದು. ಇನ್ನು ವಿಜಯನಗರ ಸಾಮ್ರಾಜ್ಯದ ಅಳಿವು ಯಾವ ರೀತಿ ಆಗ್ತದೆ? ವಿಜಯನಗರದ ವಿಭಜನೆ ಮತ್ತು ದುರ್ಬಲತೆ ಉಂಟಾಗ್ತದೆ. ತಾಳಿಕೋಟೆ ಕದನ ನಡೆದ ನಂತರ ವಿಜಯನಗರ ಸಾಮ್ರಾಜ್ಯದ ಕೇಂದ್ರೀಕೃತ ಅಧಿಕಾರವನ್ನು ಸಂಪೂರ್ಣವಾಗಿ ನಾಶ ಹೊಂದಿ ಹೋಗ್ತದೆ. ಮುಂದೆ ಸಾಮ್ರಾಜ್ಯವು ವಿಸ್ತಾರವಾದ ಶಕ್ತಿಯ ಬದಲಿಗೆ ಸಣ್ಣ ಸಣ್ಣ ದುರ್ಬಲ ರಾಜ್ಯವಾಗಿ ಉಳಿತಾ ಹೋಗ್ತದೆ. ಮತ್ತೆ ಪೋರ್ಚುಗೀಸರ ಪ್ರಭಾವ ಹೆಚ್ಚಳವಾಗ್ತದೆ. ವಿಜಯನಗರವು ಪೋರ್ಚುಗೀಸರಿಗೆ ಹಡಗು ಕಟ್ಟೆ ಮತ್ತು ವ್ಯಾಪಾರಕ್ಕಾಗಿ ಪ್ರಬಲ ಮೈತ್ರಿಕೂಟವಾಗಿರ್ತದೆ. ಆದರೆ ಸಾಮ್ರಾಜ್ಯದ ಪತನದ ನಂತರ ಪೋರ್ಚುಗೀಸರು ಭಾರತದ ಕರಾವಳಿಯಲ್ಲಿ ಮತ್ತು ತಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಳ್ಳುವ ಅವಕಾಶ ಆ ಪೋರ್ಚುಗೀಸರಿಗೆ ದೊರೆಯುತ್ತದೆ. ಇನ್ನು ಆಂತರಿಕ ಕಲಹಗಳು ಏರ್ಪಡ್ತವೆ. ತಿರುಮಲರಾಯನು ಅರುವಿಡು ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ಆಂತರಿಕವಾಗಿ ದಂಗೆಗಳು ಪ್ರಾರಂಭವಾಗ್ತವೆ. ಮದುರೈ ಹಾಗೂ ಗಿಂಗಿಯಂತಹ ಹಿಂದಿನ ನಾಯಕರು ಸ್ವತಂತ್ರ ಘೋಷಿಸಿಕೊಂಡು ಸಾಮ್ರಾಜ್ಯವನ್ನು ಛಿದ್ರವಾಗಿಸಿಬಿಡ್ತಾರೆ. ಅನೇಕ ರೀತಿಯ ಸಾಮಂತರಿದ್ದರು. ಅವರೆಲ್ಲರೂ ತಮ್ಮ ರಾಜ್ಯವನ್ನು ಸ್ವತಂತ್ರ ಘೋಷಣೆ ಮಾಡಿಕೊಂಡು ತಮ್ಮ ಸ್ವತಂತ್ರವಾದ ಆಡಳಿತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಸುಲ್ತಾನರ ತಾತ್ಕಾಲಿಕ ಶಕ್ತಿ. ಈ ವಿಜಯವು ಡೆಕ್ಕನ್ ಸುಲ್ತಾನರಿಗೆ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯವನ್ನು ನೀಡಿತು ಮತ್ತು ಆದರೆ ಅವರ ಒಗ್ಗಟ್ಟು ಅಲ್ಪಕಾಲಿಕವಾಗಿತ್ತು. ಸುಲ್ತಾನರು ಏನೋ ಒಂದು ಒಗ್ಗಟ್ಟಿನಿಂದ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ನಾಶಗೊಳಿಸ್ತಾರೆ. ಅಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಹೊತ್ತೊಯ್ತಾರೆ. ಆದರೆ ಇದೇ ಸಂಪತ್ತಿನಿಂದ ಮುಂದೆ ಅವರ ಒಗ್ಗಟ್ಟು ಒಡೆದು ಹೋಗ್ತದೆ ಅನ್ನೋದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು ಈ ಒಂದು ಯುದ್ಧಕ್ಕೆ ಮುಖ್ಯ ಕಾರಣಗಳನ್ನು ಈಗಾಗಲೇ ನೋಡಿದ್ವಿ. ಈ ಹಿಂದೆ ಮತ್ತೆ ಬಂತ ಇದು. ಇಲ್ಲಿಯವರೆಗೆ ಒಂದು ಇತಿಹಾಸದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಮತ್ತು ಆ ಸುಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಮತ್ತು ಇತಿಹಾಸ ಪ್ರಸಿದ್ಧ ಕದನ ತಾಳಿಕೋಟೆ ಕದನದ ಕುರಿತು ನಾವು ನೋಡಿದ್ದೀವಿ ಸ್ನೇಹಿತರೆ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ SM ಕ್ಲಾಸಸ್ ವಿಜಯಪುರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾನೆ. ಜೈ ಹಿಂದ್, ನಮಸ್ಕಾರಗಳು.